ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲಾಗ ನಾನು ವಿಡಿಯೋ ನೋಡ್ತಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ವಿ. ಇವತ್ತು ನಾನು ಮತ್ತು ನಮ್ಮ ಪ್ರಿಯಾ ಇಬ್ಬರು ಮೈಸೂರು ಬಂದಿದ್ದೀವಿ. ಯಾಕೆ ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಇವತ್ತು ಮೈಸೂರಲ್ಲಿ ಜನನೇ ಇಲ್ಲ, ಯಾವಾಗಲೂ ಗಿಜಿ ಗಿಜಿ ಅಂತೈತಿ. ಇವತ್ತು ಅಷ್ಟಕ್ಕಷ್ಟೇ ಜನ, ಯಾರು ಓಡಾಡ್ತಿಲ್ಲ. ಸೊ ಈಗ ನಾನು ಪ್ರಿಯಾನೂ ಹೋಗ್ತಾಯಿದ್ದೀವಿ. ಪ್ರಿಯಾ ನನ್ನ ಬ್ಲಾಗಿಗೆ ಸುಮಾರು ದಿನ ಆದಮೇಲೆ ಬರ್ತಾಯಿದ್ದೆ. ಆಯ್ ಮಾಡ ಪ್ರಿಯಾ ಸುಮಾರು ದಿನ ಆಗಿತ್ತು ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಂಡು. ಸೊ ಈಗ ಹೋಗ್ತಾಯಿದ್ದೀವಿ, ಬನ್ನಿ. ಮೈಸೂರಲ್ಲಿ ಎಲ್ಲೂ ರಶ್ ಇಲ್ಲ ಇವತ್ತು, ಯಾವ ಏರಿಯಾನು. ಸೊ ನಮ್ಮ ಪ್ರಿಯಂಗೆ ಬಟ್ಟೆ ಹುಡುಕ್ತಾಯಿದ್ದೀವಿ. ಅವ್ಳಿಗೆ ಯಾವ ಇಷ್ಟನೇ ಆಗ್ತಿಲ್ಲ. ಎಲ್ಲ ಅಂಗಡಿಗಳನ್ನ ಕೇಳ್ಕೊಂಡು ಹೋಗ್ತಾಯಿದ್ದೀವಿ ಅವ್ಳಿಗೆ ಯಾವ ಥರ ಬೇಕಂತ. ಸೊ ಹೋಗ್ತಾಯಿದ್ದೀವಿ, ಬಿಸಿಲು ತುಂಬ. ಟ್ರೈನಲ್ಲಿ ನಾವು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ಪ್ರಿಯಂಗೆ. ಸೊ ಈ ಕಲರೆಲ್ಲ ನೋಡ್ತಿದ್ದಾಳೆ, ನೋಡ್ಬೇಕು ಯಾವ್ದು ತಗೋತಾಳೆ ಅಂತ ಗೊತ್ತಿಲ್ಲ. ಅಂತೂ ಇಂತೂ ಪ್ರಿಯಂಗೆ ಅವಳು ಅಂದ್ಕೊಂಡಿರೋಂಥ ಡ್ರೆಸ್ ಇತ್ತು, ಈಗ ತಗೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ. ಬನ್ನಿ. ಆಯ್ತು ಅವಳಿಗೆ, ಅವಳು ಅಂದ್ಕೊಂಡ್ರೆ ಬಟ್ಟೆ ಅವಳು ಆಕಾಶ್ ಕಲರ್ ತಗೊಂಡವಳೆ. ಏನನ್ನಿಸ್ತು? ಖುಷಿ ಆಯ್ತಂತೆ. ನೋಡಿ ಅವಳು ತಗೊಂಡವಳೆ, ಮನೆಗೆ ಹೋದ್ಮೇಲೆ ತೋರಿಸ್ತಾಳೆ. ಬನ್ನಿಗೆ ಹೋಗೋಣ. ಇವತ್ತು ಅಷ್ಟೊಂದು ರಶ್ ಇಲ್ಲ, ಫುಲ್ ಕಾರ್. ಈಗ ನಾವು ಹೋಗ್ಬೇಕಾದ್ರೆ ಯಾರು ರಶ್ ಇದ್ದಿಲ್ಲ, ಬರ್ಬೇಕಾದ್ರೆ ಫುಲ್ ರಶ್ ಆಗ್ಬಿಟ್ಟೈತಿ. ಲಕ್ಷ್ಮಿ ಹಬ್ಬದಲ್ಲಿ ಬಂದಿದ್ದೀವಲ್ಲ, ಅದಕ್ಕೆ ಬಟ್ಟೆ ಎಲ್ಲ ತುಂಬ ಕಾಸ್ಟ್ಲಿ ಆಗಿಬಿಟ್ಟೈತೆ. ಪ್ರೈಸ್ ಎಲ್ಲ 1000 ಸಿಗೋವೆಲ್ಲ 1500 ಹಂಗೆಲ್ಲ ಊಟಾಗೈತೆ. 900 ತನಕಲೆಲ್ಲ ಹೋಗೈತೆ. ತುಂಬ ಕಾಸ್ಟ್ಲಿನೇ ಆಯಿತು ಬಟ್ಟೆಗೆ. ಈಗ ಹೋಗ್ತಾಯಿದ್ದೀವಿ. ಇವ್ರು ತಿಂಡಿ ತಿನ್ನಬೇಕಂತೆ. ತಿಂಡಿ ತಿಂದಿಸ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಪ್ರಿಯಾ ಊರಿಗೆ ಹೋಗ್ತಿದ್ದಾಳೆ. ಸೊ ಇಲ್ಲಿ ಅಂಗಡಿಲಿ ಒಂದು ಸಮೋಸ ತಿಂದ್ಕೊಂಡು ಈಗ ಹೋಗ್ತಾಯಿದ್ದೀವಿ. ಪ್ರಿಯನ ಹಂಗೆ ಬಸ್ ಹತ್ತಿಸ್ಬಿಟ್ಟು ನಾನು ನಮ್ಮೂರಿಗೆ ಹೋಗಬೇಕು. ಬನ್ನಿ. ಇನ್ನಲ್ಲಿ ಪ್ರಿಯನಲ್ಲಿ ಕಳಿಸ್ಬಿಟ್ಟು ನಾನು ನಮ್ಮೂರಿಗೆ ಬಂದೆ. ಸೊ ಈಗ ಗದ್ದೆ ಹತ್ರ ಹೋಗಬೇಕು. ಸುಮಾರು ದಿನ ಆಗೈತೆ ಗದ್ದೆ ಹತ್ರ ಹೋಗಿ. ಸೊ ಬನ್ನಿ ಗದ್ದೆ ಹತ್ರಕ್ಕೆ ಹೋಗೋಣ. ಫೈನಲಿ ಗದ್ದೆ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಹೋದ ವಾರ ತೋರಿಸ್ದಾಗ ಇಲ್ಲೆಲ್ಲ ಗ್ರೀನ್ ಆಗಿತ್ತು. ಈಗ ನಾಟಿ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲನೂ ಇದು ಮಾಡೋರೆ, ರೆಡಿ ಮಾಡೋರೆ. ಈ ಗದ್ದೆ ಹತ್ರಕ್ಕೆ ಹೋಗ್ತೀನಿ, ನಮ್ಮ ಗದ್ದೆನ ತೋರಿಸ್ಕೊಡ್ತೀನಿ. ಬನ್ನಿ. ಫೈನಲಿ ನಮ್ಮ ಗದ್ದೆ ಹತ್ರಕ್ಕೆ ಬಂದೆ. ನೋಡಿ, ಇದೆ ನಮ್ಮ ಗದ್ದೆ. ಅದೇ ನಾಟಿಕೆ ಅಂತ ಎಲ್ಲನೂ ಸಿದ್ಧತೆ ಮಾಡ್ಕೊಂಡವ್ರೆ. ಬದೆಲ್ಲ ಕೊಚ್ಚಿ ದೇವರೆಲ್ಲ ಮಡಗವ್ರೆ ಅಲ್ಲೇ ನಮ್ಮಪ್ಪ. ಸೊ ನಾಟಿ ಸೋಮವಾರ ಇರ್ಬೋದು. ನೋಡಿ ಅಲ್ಲಿ ಪೈರೆಲ್ಲ ಬಂದೈತೆ, ಕರ್ಕೊಂಡು ಹೋಗ್ತೀವಿ ಬನ್ನಿ. ಈಗ ನೋಡಿ ಪೈರೆಲ್ಲ ಬಂದೈತೆ. ಸೋಮವಾರ ನಾಟಿ ಮಾಡ್ತಾರೆ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡೈತಮ್ಮಪ್ಪ. ಫೈನಲಿ ಗದ್ದೆ ಹತ್ರದಿಂದ ಬಂದೆ ದನ ಹಿಡ್ಕೊಂಡು. ಸೊ ಈಗ ಮಳೆ ಬರ್ತೈತೆ, ಸೋನೆ ಬರ್ತೈತೆ ಸ್ವಲ್ಪ. ಇಲ್ಲಿ ಸೋನೆ ಬರ್ತೈತೆ, ಆಚೆ ಕರ್ಕೊಂಡು ಹೋಗ್ತೀನಿ. ಮತ್ತು ನೋಡಿ ಇಲ್ಲಿ ನನ್ನ ರೂಮಲ್ಲಿ ಇಷ್ಟು ಫುಲ್ ಇದಾದಮೇಲೆ ಇಲ್ಲಿ ಫುಲ್ ಸೇಫ್ ಐತೆ. ಇಲ್ಲಿಗೇನಾದ್ರು ಒಂದು ಕಬೋರ್ಡ್ ಥರ ಏನಾರು ಮಾಡಿಸ್ಬೇಕಿತ್ತು. ನೋಡಿದ ಮುಂದೆ ಅಮೌಂಟ್ ಏನಾರು ಆದರೆ ಮಾಡಿಸ್ಬೇಕು. ಸೊ ಸದ್ಯಕ್ಕೆ ಈಗ ಗದ್ದೆ ತವಿಂದ ಬಂದೆ. ಬನ್ನಿ ಆಚೆ ಕರ್ಕೊಂಡು ಹೋಗ್ತೀನಿ. ಮಳೆ ಎಲ್ಲ ಆಗೈತೆ, ಮಳೆ ಬರ್ತೈತೆ ಸ್ವಲ್ಪ. ಫೋನೆ ಬರ್ತೈತೆ. ನೋಡಿ ಈ ಕಡೆ ಇಲ್ಲಿ ಫೋನೆ ಬರ್ತೈತೆ. ಮೋಡೆಲ್ಲ ಆಗೈತೆ, ಏನೇನು ಬರ್ಬೋದು ಮಳೆ ಎಲ್ಲ. ಬನ್ನಿ ಒಳಗಡೆಗೆ ಹೋಗೋಣ. ನಾನೇನು ಮಧ್ಯಾಹ್ನದ ಊಟನೇ ಮಾಡಿಲ್ಲ, ಮಾಡಬೇಕೀಗ. ನಾನು ಆಗಲೇ ಹೇಳ್ದಂಗೆ ಫೈನಲಿ ಆಲೇ ಮಳೆ ಬರ್ತೈತೆ. ನೋಡ್ಬೋದು ಅಲ್ಲಿ ಮಳೆ ಸುರಿತೈತೆ. ಫೋನೇ ಹೆಂಗೆ ಬರ್ತೈತೆ, ಇನ್ನೂ ಜೋರಾಗಿ ಬರ್ಬೋದು. ನೋಡಿ ಹಿಂದ್ಗಡೆ ಎಲ್ಲ ಎಷ್ಟು ಮಳೆ ಹುಯ್ತೈತೆ ಆಗಲೇ. ಫೈನಲಿ ಮಳೆ ಎಲ್ಲ ನಿಂತೈತೆ. ಈಗ ಟೈಮ್ ಬಂದು ಆಲೇ ಒಂದು 7:30 ಆಗೈತೆ. ಈಗ ಸದ್ಯಕ್ಕೆ ಇಲ್ಲಿ ಮಳೆ ಎಲ್ಲ ಹುಯ್ತೈತು. ನಾನು ಆಚೆ ಒಳಗೆ ಹೋಗಿ ಈಗ ಆಚೆಗೆ ಬಂದಿದ್ದೀನಿ. ಫೈನಲಿ ಮಳೆ ಎಲ್ಲ ನಿಂತೈತೆ. ಇಲ್ಲಿ ಮಳೆ ಎಲ್ಲ ಬರ್ತಾಯಿತ್ತು, ನಿಂತೋಗೈತೆ ಈಗ. ಸೊ ಈಗ ಹಾಲು ಕಾಯಿಸ್ಕೊಳ್ಳೋದು ಅಂತ ಬಂದಿದ್ದೀನಿ. ನಾನು ಅದಕ್ಕೆ ನನ್ನ ತಮ್ಮಂಗೆ ಬೂಸ್ಟ್ ತರಿಸಿದ್ದೆ. ಸೊ ಈಗ ಕಾಯಿಸ್ಕೊಂಡು ಕುಟ್ಕೊಂಡು ಮುಂದೆ ನೋಡಬೇಕು. ಬನ್ನಿ. ಫೈನಲಿ ನಮ್ಮಮ್ಮ ಪಲ್ಯ ಮಾಡ್ತಾಯಿದ್ದೆ, ಬೇನಿ ಸುತ್ತೈತೆ ಪಲ್ಯಗೆ. ಇವತ್ತು ನಾವು ವರಲಕ್ಷ್ಮಿ ಹಬ್ಬ ಮಾಡಿಲ್ಲ, ನೆಕ್ಸ್ಟ್ ವಾರ ಮಾಡ್ತೀವಿ. ಯಾಕಂದರೆ ನಮ್ಮದು ಸೂತ್ಕ ಐತೆ, ಒಂದು 16 ದಿನ ಕಳಿಬೇಕಂತೆ. ಅದಕ್ಕೋಸ್ಕರ ಇವತ್ತು ನಾವು ಮಾಡಿಲ್ಲ ಪೂಜೆ ಯಾವುದೇ ಥರದ್ದು. ಸೊ ಇಲ್ಲಿ ಹಾಲು ಕಾಯಿಸ್ತಾಯಿದ್ದೀನಿ. ನೋಡಿ ರುಬ್ತೈತೆ, ಹಾಲು ಕಾಯಿಸ್ತಾಯಿದ್ದೀನಿ. ಇಲ್ಲಿ ಬೂಸ್ಟ್ ಹಾಕಿದ್ದೀನಿ, ಈಗ ಮಳ್ತೈತೆ. ಇಲ್ಲಿ ಆಫ್ ಮಾಡಿದ್ದೀನಿ. ಸೊ ಈಗ ಲೋಟ ತೊಳ್ಕೊಂಡು ನನಗೂ ನನ್ನ ತಮ್ಮಂಗೂ ನಾನು ತೊಳ್ಕೊಂಡು ಇದು ಮಾಡಬೇಕು.
ಫೈನಲಿ ಲೋಟಕ್ಕೆ ಹಾಕಿದ್ದೀನಿ. ಈಗ ಕುಡಿಬೇಕು, ಅವ್ನಿಗೊಂದು ಕೊಟ್ಬಿಟ್ಟು ನಾನು ಅವ್ನು ಕುಡಿಬೇಕು. ಆಮೇಲೆ ಹಾಲು ಕಾಯಿಸ್ಕೊಂಡೆ, ಈಗ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ನಮ್ಮಮ್ಮ ಹಾಲೆ ಪಲ್ಯ ಮಾಡ್ತೈತೆ. ಸೊ ಇಲ್ಲಿ ಸಾಂಬಾರು ರೆಡಿ ಮಾಡಿರ್ತೈತೆ ನಮ್ಮಮ್ಮ. ನಾನು ರೂಮಲ್ಲಿ ಇದ್ದೆ, ನಮ್ಮಮ್ಮ ಮಾಡೋದು ಗೊತ್ತೇ ಆಗಲಿಲ್ಲ, ಈಗ ಬಂದೆ. ಏಳುವರೆಯಲ್ಲಿ ಅವನಿಗೆ ಹಾಲು ಕಾಯಿಸ್ಕೊಟ್ಟಿರೋದು, ಈಗ ನೋಡ್ತಾವನೆ ಫೋನ್ ನೋಡ್ಕೊಂಡು ಆಗ್ಲಿಂದ. ಎಲ್ಲ ಆರೋಗೈತೆ, ಇಲ್ಲಿ ಎಲ್ಲ ಆರೋಗೈತೆ ಆಗಲೇ. ನೆನೆ ಬ್ಲಾಗ್ ಎಂಡ್ ಮಾಡೋದನ್ನೇ ಮರ್ತ್ಕೊಬಿಟ್ಟಿದ್ದೆ. ಫೈನಲಿ ಗದ್ದೆ ಹತ್ರಕ್ಕೆ ಬಂದಿದ್ದೆ. ಯಾಕೆ ಬಂದಿದ್ದೆ ಅಂದರೆ ಅಲ್ಲಿ ನೀವು ನೋಡ್ಬೋದು, ನೆನೆ ಪೈರಿದ್ವಲ್ಲ ಅವೆಲ್ಲನೂ ನಾಟಿಗೆ ಅಂದ್ಬಿಟ್ಟು ಕಿತ್ತವ್ರೆ. ಸೊ ನಾಳೆ ನಾಟಿ ನಮ್ಮದು, ಅದಕ್ಕೋಸ್ಕರ ಗದ್ದೆ ಹತ್ರಕ್ಕೆ ಬಂದಿದ್ದೆ. ಮತ್ತು ನಮ್ಮ ಅಮ್ಮ ಇದನ್ನ ಹಂಗೆ ಬಾವಿಗೆ ಬಿಟ್ಬಿಡು ಅಂತ ಕೊಟ್ಟಿತ್ತು, ಅದಕ್ಕೆ ಬಂದಿದ್ದೆ. ಸೊ ಬನ್ನಿ ಈಗ ನಾಟಿ ಹತ್ರಕ್ಕೆ ಹೋಗೋಣ. ಪೈರ್ ಹತ್ರ ಬಾವಿ. ಸೊ ಇದೈತಲ್ಲ, ಇದನ್ನ ಸೂತ್ಕಾಗಿತ್ತಲ್ಲ ಎಲ್ಲನೂ, ಇದನ್ನ ಎಸ್ಬಿಡು ಅಂತ ಕೊಟ್ಟಿತ್ತು. ಸೊ ಈಗ ಎಸ್ಬಿಟ್ಟು ಈಗ ಅಲ್ಲಿ ಪೈರ್ ಹತ್ರಕ್ಕೆ ಹೋಗೋದ. ಇಲ್ಲಿ ನನ್ನ ತಮ್ಮ ಬರ್ತಾವೆ ನೋಡಿ, ಇಲ್ಲಿ ದನ ಕಟ್ಟಕ್ಕೆ ಹೋಗಿದ್ದ, ಬರ್ತಾವನೆ. ಇಲ್ಲಿ ಪೈರೆಲ್ಲ ಕಿತ್ತವ್ರೆ ನೋಡಿ, ಪೈರೆಲ್ಲ ಕಿತ್ತವ್ರೆ ಆಗಲೇ. ಸೊ ಇಲ್ಲಿ ನಾಳೆ ನಾಟಿ ಇಲ್ಲಿ ಎಲ್ಲ ರೆಡಿಯಾಗೈತೆ. ಇಲ್ಲಿ ಪೈರು ಕಿತ್ತವ್ರೆ, ಇದು ಕಿತ್ತಿಲ್ಲ, ಸಾಲ್ಟೇಜ್ ಆದರೆ ಮಾತ್ರ ಇದನ್ನ ಕಿತ್ಕೋತಾರಂತೆ. ಇಷ್ಟು ಸದ್ಯ ಕಿತ್ತವ್ರೆ ನನ್ನ ತಮ್ಮ. ಇಲ್ಲಿ ಹಾಯ್ ಮಾಡು. ಸೊ ಬನ್ನಿ ಈಗ ಮನೆ ಕಡೆಗೆ ಹೋಗೋದ. ಅಲ್ಲಿಂದ ಬಂದು ಇದ್ರೊಳಗಡೆ ಹೋಗಿ ಇಲ್ಲಿ ಬಂದು ಹಿಂಗೆ ಹೋಗಿ ಅಲ್ಲಿ ಬಾವಿಗೆ ಹೋಯ್ತದೆ. ಸೊ ನೋಡಿ, ಅಲ್ಲಿ ಕವಲೆ ಇರೋದು, ಅಲ್ಲಿ ಮೇಲ್ಗಡೆ ಕವಲೆ ಐತೆ. ಅಲ್ಲಿಂದ ಹಿಂಗೆ ನಿಧಾನಕ್ಕೆ ಬಂದು ಇಲ್ಲಿ ನಮ್ಮ ಬಾವಿಗೆ ಹೋಗುತ್ತೆ. ಸೊ ನಾಳೆ ನಾಟಿ ಅಲ್ವಾ, ಸೊ ಅದಕ್ಕೆ ಈಗ ಎಲ್ಲ ನೀರು ಬಿಟ್ಟಿದ್ದೀವಿ ಗದ್ದೆಗಳಿಗೆ. ಈಗ ಮನೆ ಹತ್ರಕ್ಕೆ ಹೋಗ್ಬೇಕು, ಇನ್ನೂ ತಿಂಡಿ ಮಾಡಿಲ್ಲ, ಬನ್ನಿ ಹೋಗೋದ. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋಗಾಗಿ ಕಾಯ್ತಾರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.